ನಾನು ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡ್ತಾ ಮಾಡ್ತಾ ಅರ್ಧ ರಾತ್ರಿ ಆಗಿತ್ತು. ನಾನು ಆದ ತಕ್ಷಣ ಸ್ವಲ್ಪ ರಿಲ್ಯಾಕ್ಸ್ ಮಾಡಿಕೊಂಡು ಕೂತಿದ್ದೆ. ನನಗೆ ಆಗ ಜ್ಞಾಪನ ಬಂತು, ಓಹ್, ನನ್ನ ಅಪ್ಪನಿಗೆ ಮರೆತೇ ಬಿಟ್ಟೆ ಅಂತ. ನಾನು ಎಲ್ಲೂ ಇಲ್ಲ ಅಂತ ಅಪ್ಪ ನನ್ನ ತಕ್ಷಣವೇ ಹುಡ್ಕೊಂಡು ನನ್ನ ಅಕ್ಕನ ಹತ್ರ ಹೋದೆ. ನನ್ನ ಅಕ್ಕನ ರೂಮ್ನ ಬಾಗಿಲು ಸ್ವಲ್ಪ ತೆರೆದಿತ್ತು. ನನಗೆ ಅಕ್ಕ ಸೌಂಡ್ ಕೇಳ್ತಾ ಇತ್ತು. ನನಗೆ ಆ ಸೌಂಡ್ ಕೇಳಿ ತುಂಬ ಗಾಬರಿ ಆಯಿತು. ನಾನು ಅಲ್ಲಿ ಹೋಗಿ ನೋಡಿದಾಗ ದಂಗಾಗಿ ಹೋಗಿದೆ. ಯಾಕೆಂದರೆ ನಾನು ಏರ್ಪೋರ್ಟ್ನಿಂದ ಬಂದೆ. ಮೊದಲಿಂದನೇ ಅಪ್ಪ ಮತ್ತು ಚಿಕ್ಕಪ್ಪ ಕಾಯ್ತಾ ನಿಂತಿದ್ರು. ನಾನು 5 ವರ್ಷದ ನಂತರ ಬಂದಿದ್ದೆ. ಅವರನ್ನು ನೋಡಿ ನನಗೆ ತುಂಬ ಖುಷಿಯಾಯಿತು. ನನ್ನ ಅಪ್ಪ ನನ್ನ ಅಪ್ಪಿಕೊಂಡು ನಿನ್ನ ತುಂಬ ಮಿಸ್ ಮಾಡಿಕೊಂಡೆ ಅಂತ ಹೇಳ್ತಾಯಿದ್ರು. ನಾನು ಹೇಳಿದೆ, ನಾನು ಅಷ್ಟೇ ಪಾಪ ಅಂತ ಹೇಳಿದೆ. ನನ್ನ ಹೆಸರು ಅನಾಮಿಕಾ. ನನಗೊಬ್ಬಳು ಅಕ್ಕನೂ ಇದ್ದಾಳೆ. ಅವಳು ನನಗಿಂತ 5 ವರ್ಷ ದೊಡ್ಡವಳು. ನನ್ನ ಚಿಕ್ಕಪ್ಪ ಚಿಕ್ಕಮ್ಮ ನಮ್ಮ ಜೊತೆನೇ ಇರ್ತಾ ಇದ್ದದ್ದು. ಅವ್ರಿಗೊಬ್ಬ ಮಗನೂ ಇದ್ದ. ಅವನ ಹೆಸರು ರೋಹನ್ ಅಂತ. ಅವನು ನನಗೆ 2 ವರ್ಷ ಚಿಕ್ಕವನಾಗಿದ್ದ. ಅವನೀಗ ಲಂಡನ್ನಲ್ಲಿ ಓದ್ತಾ ಇದ್ದ. ನನ್ನ ತಾತನ ಬಿಸ್ನೆಸ್ಸನ್ನು ನನ್ನ ಚಿಕ್ಕಪ್ಪ ಮತ್ತು ಅಪ್ಪ ಒಟ್ಟಾಗಿ ನೋಡ್ಕೋತಿದ್ರು. ಅಕ್ಕನ ಓದು ಮುಗಿದ ತಕ್ಷಣ ಇವ್ರ ಜೊತೆ ಸೇರಿಕೊಂಡು ಬಿಸ್ನೆಸ್ ಕೆಲಸ ಮಾಡ್ತಾಯಿದ್ಲು. ನಾನು ಹಾಗೆ ಅಂದ್ಕೊಂಡಿದ್ದೆ, ನಾನು ಓದು ಮುಗಿದ ತಕ್ಷಣ ಅಪ್ಪನ ಜೊತೆ ಸೇರಿ ಬಿಸ್ನೆಸ್ ಅಲ್ಲೇ ಕೆಲಸ ಮಾಡೋದು ಅಂತ. ಹಾಗೆ ನಾನು ಓದು ಮುಗಿದ ತಕ್ಷಣ ಇಂಡಿಯಾಗೆ ಬಂದೆ. ನಾನು ಅಪ್ಪನ ಹತ್ರ ಹೇಳಿದೆ, ನಾನು ಅಮ್ಮನನ್ನು ನೋಡ್ಕೋಬೇಕು ಅಂತ ಹೇಳಿದೆ. ಆಗ ಅಪ್ಪ ಬೈಯಲು ಸ್ಟಾರ್ಟ್ ಹೇಳಿದ್ರು, ಎಷ್ಟು ಸಲ ಹೇಳಿದ್ದೀನಿ ಅಮ್ಮನ ಜೊತೆ ಮೀಟ್ ಮಾಡಬೇಕು ಅಂತ ಹೇಳಬೇಡ ಅಂತ. ಅವಳಿಗೆ ಏನಾದರೂ ಆದರೆ ಅವಳ ಜೀವದ ಪ್ರಶ್ನೆ. ನನಗೆ ಅವಳು ಸರಿಯಾಗಿ ಜೀವಂತವಾಗಿ ನೋಡ್ಕೊಂಡಿರ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಯಾವಾಗಲೂ. ಆಗ ನಾನು ಹೇಳಿದೆ, ಅಪ್ಪ, ನಿಮಗೆ ಯಾಕೆ ಹಾಗೆ ಅನಿಸುತ್ತೆ? ನಾವು ಯಾರಾದರೂ ಪ್ರೀತಿಯಿಂದ ಅವರನ್ನು ಮೀಟ್ ಮಾಡಬೇದ್ರೆ ಅವರಿಗೆ ಅನಾಹುತ ಆಗುತ್ತೆ ಅಂತ. ನೋಡು, ಡಾಕ್ಟ್ರು ಮೊದಲೇ ಹೇಳಿದ್ದಾರೆ ಅವಳಿಗೆ ಯಾವುದೇ ಸ್ಟ್ರೆಸ್ ಕೊಡಬೇಡಿ ಅಂತ. ಸ್ವಲ್ಪ ಆದರೂ ಸ್ಟ್ರೆಸ್ ಆದರೆ ಅವಳ ಜೀವ ಕೂಡ ಹೋಗೋದು ಚಾನ್ಸ್ ಇದೆ ಅಂತ. ಆಗ ನಾನು, ಅಪ್ಪ, ನಾನು ಅವ್ರ ಮಗಳು, ನನಗೂ ಆಸೆ ಇದೆ ಅಮ್ಮನ ಜೊತೆ ಮಾತಾಡಬೇಕು, ನೋಡಬೇಕು ಅಂತ. ಅಪ್ಪ, ನಾನು ಅಂಥದ್ದೇನು ಮಾತಾಡೋಲ್ಲ. ಅದರಿಂದ ಅಮ್ಮನಿಗೆ ತೊಂದರೆ ಆಗೋಕ್ಕೆ. ನಾನು ಅಪ್ಪನ ಹತ್ರ ಎಷ್ಟೇ ಕೇಳ್ಕೊಂಡ್ರು ಅಪ್ಪ ಒಪ್ತಾನೆ ಇರಲಿಲ್ಲ. ಬೇಡ ಅಂತಲೇ ಹೇಳ್ತಾಯಿದ್ರು. ಆದರೆ ನಾನು ಹಠ ಬಿಡಲಿಲ್ಲ. ಹಾಗೆ ಅಪ್ಪನಿಗೆ ನನ್ನ ಮಾತು ಒಪ್ಪಲೇಬೇಕಾಗಿತ್ತು. ಆಯಿತು ಹೋಗು ಅಂತೆ ಮೊದಲು ಮನೆಗೆ ನಡಿ ಅಂದರು. ಆದರೆ ನಾನು ಮೊದಲು ಅಮ್ಮನನ್ನು ನೋಡಿಕೊಂಡು ಮತ್ತೆ ಮನೆಗೆ ಬರ್ತೀನಿ ಅಂತ ಹೇಳಿ ಡೈರೆಕ್ಟಾಗಿ ಆಸ್ಪತ್ರೆಗೆ ಹೋದೆ. ಅಮ್ಮ ಅದೆಷ್ಟೋ ವರ್ಷಗಳಿಂದ ಆಸ್ಪತ್ರೆಯಲ್ಲಿದ್ದಳು. ನನ್ನ ಅಮ್ಮನಿಗೆ ತಲೆಗೆ ಪೆಟ್ಟಾಗಿತ್ತು. ಆವಾಗಲಿಂದ ಅಮ್ಮ ಹುಚ್ಚಿ ಆಗಿದ್ಲು. ಆಗಲಿಂದ ಅಮ್ಮ ಹುಚ್ಚರ ಆಸ್ಪತ್ರೆಯಲ್ಲಿದ್ದಾಳೆ. ಅವಳಿಗೆ ಅಲ್ಲೇ ಟ್ರೀಟ್ಮೆಂಟ್ ಆಗ್ತಾಯಿತ್ತು. ಅಪ್ಪ ದೊಡ್ಡ ಡಾಕ್ಟರ್ ಹತ್ರ ಅಮ್ಮನ ಟ್ರೀಟ್ಮೆಂಟ್ ಮಾಡಿಸಿದ್ರು. ಆದರೆ ಇಷ್ಟು ವರ್ಷ ಆದರೂ ಅಮ್ಮನ ಟ್ರೀಟ್ಮೆಂಟ್ನಲ್ಲಿ ಸ್ವಲ್ಪನೂ ವ್ಯತ್ಯಾಸ ಆಗಿರಲಿಲ್ಲ. ಅಪ್ಪ ಅಮ್ಮನನ್ನು ತುಂಬ ಪ್ರೀತಿ ಮಾಡ್ತಾಯಿದ್ರು. ಅಪ್ಪ ಇದರಿಂದ ಒಳಗಿಂದನೇ ಮುರಿದು ಹೋಗಿದ್ದಾರೆ. ಆದರೆ ನಮ್ಮ ಮುಂದೆ ಯಾವತ್ತೂ ತೋರಿಸ್ಕೊಂಡಿರಲಿಲ್ಲ. ಅಪ್ಪ ನಮ್ಮಿಬ್ಬರನ್ನು ತುಂಬ ಚೆನ್ನಾಗಿ ನೋಡ್ಕೋತಿದ್ರು. ಯಾವುದೇ ಕಮ್ಮಿ ಮಾಡ್ತಾಯಿರಲಿಲ್ಲ. ನಮ್ಮ ಮನೆಯಲ್ಲಿ ಯಾವುದೇ ತೊಂದರೆ ಕೂಡ ಇರಲಿಲ್ಲ. ಅಮ್ಮನ ಕಮ್ಮಿ ಮಾತ್ರ ಇತ್ತು. ನಾನು ಆಸ್ಪತ್ರೆಗೆ ಹೋದೆ. ಅಮ್ಮ ನನ್ನ ನೋಡಲು ಅಪಾಯಿಂಟ್ಮೆಂಟ್ ತಗೊಂಡೆ. ಅಲ್ಲಿ ಡಾಕ್ಟರ್ ಅಮ್ಮನ ಜೊತೆ ಹೇಗೆ ಮಾತಾಡಬೇಕು ಅಂತ ಹೇಳ್ಕೊಡ್ತಾಯಿದ್ರು. ನಾನು ಅಮ್ಮನ ಹತ್ರ ಹೋದೆ. ಅಮ್ಮ ಒಂದು ರೂಮ್ನಲ್ಲಿ ಮೂಲೆಯಲ್ಲಿ ಕೂತಿದ್ರು. ಎಲ್ಲೋ ಗುರಾಯಿಸಿ ನೋಡ್ತಾಯಿದ್ರು. ಆದರೆ ನಾನು ಎತ್ತ ದುರಾದೃಷ್ಟ ಮಗಳಂದರೆ ಅಮ್ಮನನ್ನು ಮುಂದೆ ನೋಡಿ ಅಮ್ಮ ಅಂತ ಕೂಗೋದಕ್ಕೂ ಆಗದವಳು. ನನಗೆ ಅನ್ನಿಸ್ತಾ ಇತ್ತು ನಾನು ಹೋಗಿ ಅಮ್ಮನನ್ನು ಅಪ್ಕೊಳ್ಳ ಅಂತ. ಹಾಗೆ ಅಮ್ಮನ ಹತ್ರ ಹೋಗಿ ಕೂತ್ಕೊಂಡೆ. ಅಮ್ಮ ತಲೆ ಎತ್ತಿ ನನ್ನ ನೋಡಿದ್ರು. ಆದರೆ ಅವರು ಬೇಗ ಆ ಕಡೆ ತಿರುಗಿ ಕೂತ್ಕೊಂಡ್ರು. ಅವರಿಗೆ ನಾನು ಯಾರು ಅಂತ ಗೊತ್ತೇ ಆಗ್ತಾ ಇರಲಿಲ್ಲ. ನಾನು ಸ್ವಲ್ಪ ಹೊತ್ತು ಆದಮೇಲೆ ಅಮ್ಮನ ಕೈ ಹಿಡ್ಕೊಂಡೆ. ಆದರೆ ಅಮ್ಮ ಯಾವುದೇ ರಿಯಾಕ್ಟ್ ಮಾಡಲಿಲ್ಲ. ನಾನು ಹಾಗೆ ಸುಮ್ಮನೆ ಕೂತಿದ್ದೆ. ಮತ್ತೆ ಎದ್ದು ಬಂದೆ. ಬರುವಾಗ ತುಂಬ ಕಣ್ಣಿನಲ್ಲಿ ನೀರು ಹೋಗ್ತಾ ಇತ್ತು. ದೇವ್ರ ಹತ್ರ ಬೇಡ್ಕೋತಿದ್ದೆ, ಹೇಗಾದರೂ ನನ್ನ ಅಮ್ಮನನ್ನು ಸರಿ ಮಾಡಿಸು ಅಂತ. ಹಾಗೆ ಹೋಗ್ತಾ ಇದ್ದೆ. ಆಗ ನನ್ನ ಮುಂದೆ ಒಬ್ಬರು ಬಂದರು. ನನಗೆ ಅವರನ್ನು ನೋಡಿರೋ ಹಾಗೆ ಅನಿಸ್ತಾ ಇತ್ತು. ನಾನು ಏನಾದರೂ ಹೇಳೋ ಮುಂಚೆನೇ, ಏ ಅನಾಮಿಕಾ ನೀನು? ನನಗೆ ಆಗ ಜ್ಞಾಪಕ ಬಂತು. ಅವನು ನನ್ನ ಸ್ಕೂಲ್ ಕ್ಲಾಸ್ಮೇಟ್ ಅವಿನಾಶ್ ಆಗಿದ್ದ. ಅವನು ಕೇಳ್ದ, ನೀನಿಲ್ಲಿ ಏನು ಮಾಡ್ತಾಯಿದ್ದೀಯಾ? ಆಗ ನಾನು, ಅದು ಬಿಡು, ನೀನಿಲ್ಲಿ ಏನು ಮಾಡ್ತಾಯಿದ್ದೀಯಾ ಅಂದೆ. ನಾನಂತ ಇಲ್ಲಿ ಜೂನಿಯರ್ ಡಾಕ್ಟರ್ ಆಗಿ ಕೆಲಸ ಮಾಡ್ತಾಯಿದ್ದೀನಿ. ಅದು 1 ತಿಂಗಳಾಗಿದ್ದಷ್ಟೇ ಇಲ್ಲಿಗೆ ಸೇರಿಕೊಂಡು. ಆಗ ನಾನು ಕಂಗ್ರಾಟ್ಸ್ ಹೇಳಿದೆ. ನಾನು ಇದ್ದದ್ದೆಲ್ಲ ಹೇಳಿದೆ. ಆಗ ಕೇಳಿ ತುಂಬ ದುಃಖ ಆಯಿತು ಅವನಿಗೆ. ಅನುಪಮ, ಅವರನ್ನು ನೋಡಲು ನಾನು ತುಂಬ ಸಲ ಹೋಗಿದ್ದೀನಿ. ಆದರೆ ನನಗೆ ಗೊತ್ತಿರಲಿಲ್ಲ ನಿನ್ನ ಅಮ್ಮ ಅಂತ. ಅವಿನಾಶ್, ಪ್ಲೀಸ್ ನನ್ನ ಅಮ್ಮನನ್ನು ನೋಡ್ಕೊ. ಗೊತ್ತಿಲ್ಲ ಇಲ್ಲಿ ಹೇಗೆ ಅಮ್ಮನಿಗೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ ಅಂತ. ನೀನು ಸ್ವಲ್ಪ ನೋಡ್ಕೊ ಅಂತ ಹೇಳಿದ್ದೆ. ಆಗ ಅವನು, ಹಾಂ, ನಾನು ನೋಡ್ಕೋತೀನಿ ಅಂತ ಹೇಳಿದ್ದ. ಹಾಗೆ ಅಲ್ಲಿಂದ ಮನೆಗೆ ಬಂದೆ. ಅಲ್ಲಿ ನೋಡಿದ್ರೆ ಅಕ್ಕ ಆಫೀಸ್ನಿಂದ ಬಂದಿದ್ಲು. ನನಗೆ ಅಕ್ಕನನ್ನು ನೋಡಿ ತುಂಬ ಖುಷಿಯಾಯಿತು. ಆದರೆ ಅಕ್ಕನ ಮುಖದಲ್ಲಿ ಅಂಥದ್ದೇನೂ ಇರಲಿಲ್ಲ. ಜಸ್ಟ್ ಸ್ಮೈಲ್ ಮಾಡಿ ಕೇಳಿದ್ಲು, ನೀನು ಯಾಕೆ ಬಂದೆ ಅನಾಮಿಕಾ ಅಂತ. ನನಗೆ ಅವಳ ರಿಯಾಕ್ಷನ್ ಸರಿ ಅನ್ನಿಸ್ಲಿಲ್ಲ. ನಾನು ಬೆಳಿಗ್ಗೆನೇ ಬಂದೆ, ಅಮ್ಮನನ್ನು ನೋಡ್ಕೊಂಡು ಬಂದೆ ಅಂತ ಹೇಳಿದೆ.
ಆಗ ಅವಳು ಓ ಹೌದಾ ಅಂತ ಹೇಳಿ ಅವಳು ರೂಮ್ಗೆ ಹೋದ್ಲು. ನನಗೆ ಅಕ್ಕನ ರಿಯಾಕ್ಷನ್ ತುಂಬ ವಿಚಿತ್ರ ಅನಿಸ್ತಿತ್ತು. ನನ್ನ ಅಪ್ಪನ ಹತ್ರ ಕೇಳಿದೆ, ಈ ಅಕ್ಕನಿಗೆ ಏನಾಗಿದೆ ಅಂತ. ಆಗ ಅಪ್ಪ ಹೇಳಿದ್ರು, ಏನಂತ ಹೇಳಿ ಅನಾಮಿಕಾ, ನನ್ನ ಮನೆಗೆ ಯಾರಾದರೂ ಕೆಟ್ಟ ದೃಷ್ಟಿ ಬಿದ್ದುಬಿಟ್ಟಿದೆಯೇನೋ. ನಿನ್ನ ಅಮ್ಮ ಅಂತೂ ಹೀಗಿದ್ದಾಳೆ, ಅದರಿಂದ ತುಂಬ ಟೆನ್ಷನಲ್ಲಿದ್ದೀನಿ. ಆದರೆ ಈಗೀಗ ಗೊತ್ತಿಲ್ಲ ನಿನ್ನ ಅಕ್ಕನಿಗೆ ಏನಾಗಿದೆ ಅಂತ. ಯಾಕೆ ಗೊತ್ತಿಲ್ಲ, ಅವಳು ತುಂಬ ಸೈಲೆಂಟಾಗಿ ಮತ್ತು ಎಲ್ಲೋ ಏನನ್ನೋ ಯೋಚನೆ ಮಾಡ್ಕೊಂಡು ಕೂತಿರ್ತಾಳೆ. ನನಗಂತೂ ಏನು ಗೊತ್ತಾಗ್ತಾನೇ ಇಲ್ಲ. ನಾನು ಎಷ್ಟೋ ಸಲ ಕೇಳಿದೆ, ಆದರೆ ಅವಳು ಏನು ಉತ್ತರ ಕೊಡ್ತಾ ಇರಲಿಲ್ಲ. ನಾನು ಅಂದ್ಕೊಂಡೆ ಅವಳ ಅಮ್ಮನಿಂದ ಆಗಿರಬೇಕು ಅಂತ. ಅದಕ್ಕೆ ನಾನು ಸುಮ್ಮನೆ ಆಗಿಬಿಟ್ಟಿದ್ದೀನಿ. ಅಷ್ಟರಲ್ಲಿ ಚಿಕ್ಕಮ್ಮ ಬಂದರು. ಅನಾಮಿಕಾ ಬಂದ್ಯಾ? ನೀನು ಬಂದು ತುಂಬ ಖುಷಿ ಆಗ್ತಾ ಇದೆ. ಹಾಗೆ ಆ ದಿನ ಕಳೀತು. ನಾನು ಅಲ್ಲಿ ತುಂಬ ಸುತ್ತಾಡಿ ಮಸ್ತ್ ಮಾಡಿದೆ. ಸ್ವಲ್ಪ ಫ್ರೆಂಡ್ಗಳನ್ನು ಮೀಟ್ ಮಾಡಿದೆ. ರೋಹನ್ಗೂ ಹೇಳಿದೆ, ನೀನು ಇಲ್ಲಿಗೆ ಸ್ವಲ್ಪ ದಿನ ರಜೆ ತಗೊಂಡು ಬಾ. ಎಷ್ಟು ದಿನ ಆಯಿತು ಒಟ್ಟಿಗೆ ಇದ್ದು, ಚೆನ್ನಾಗಿರುತ್ತೆ, ಒಂದು ಪಾರ್ಟಿ ಕೂಡ ಮಾಡೋಣ ಅಂತ ಫೋನ್ ಮಾಡಿ ಹೇಳಿದ್ದೆ. ಹಾಗೆ ಒಂದು ವಾರದಲ್ಲ ಅವನು ರಜೆ ಮಾಡಿ ಬಂದಿದ್ದ. ನಾವು ಅವ್ನು ಬಂದಾಗ ಸುತ್ತಾಡೋಕ್ಕೆ ಹೋದ್ವಿ. ಆದರೆ ಅಕ್ಕ ಅಲ್ಲೂ ಸುಮ್ಮನೆ ಇರ್ತಾಯಿದ್ಲು ಮತ್ತು ಯಾವುದೋ ಯೋಚನೆಯಲ್ಲಿ ಮುಳುಗಿರ್ತಾರ ಇರ್ತಾಯಿದ್ಲು. ನಾನು ಪ್ರಯತ್ನ ಮಾಡಿದೆ, ಆದರೆ ಅವಳು ಏನು ಹೇಳ್ತಾ ಇರಲಿಲ್ಲ. ಹಾಗೆ ದಿನಗಳು ಕಳೀತು. ನಾನು ಅಪ್ಪನ ಹತ್ರ, ಅಪ್ಪ ನಾನು ನಿಮ್ಮ ಆಫೀಸ್ನಲ್ಲೇ ಜಾಯ್ನ್ ಆಗ್ತೀನಿ ಅಂತ ಹೇಳಿದೆ. ಆಗ ಆ ಅಪ್ಪ ಆಶ್ಚರ್ಯದಿಂದ, ಏನು, ಯಾಕೆ, ಇದರ ಅವಶ್ಯಕತೆ ಏನಿದೆ ಅಂತ ಕೇಳಿದ್ರು. ಆಗ ಅಪ್ಪ, ಯಾಕಪ್ಪ ಹಾಗೆ ಹೇಳ್ತಾ ಇದ್ದೀರಾ, ನಾನು ಮತ್ತೆ ಇಷ್ಟು ಓದಿದ್ದು ಯಾಕೆ, ಅಕ್ಕ ಆಫೀಸ್ನಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ, ಅದನ್ನೇನು ಪ್ರಾಬ್ಲಮ್ ಇಲ್ವಾ ನಿಮಗೆ? ಹಾಗಿದ್ಮೇಲೆ ಹಾಗೇನಿಲ್ಲ, ಹಾಂ ಆಗಲಿ, ಆದರೆ ಆಫೀಸ್ನಲ್ಲಿ ಕೆಲಸ ಮಾಡೋಕ್ಕೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಬೇಕು, ಸ್ವಲ್ಪ ದಿನಗಳು ಕಳೀಲಿ ಮತ್ತೆ ಅಂತ ಅಪ್ಪ ತನ್ನದೇ ಯೋಚನೆಯಲ್ಲಿ ಮುಳುಗಿದ್ರು. ನನ್ನ ಅಪ್ಪ ಹೇಳೋದು ಸರಿಯೇ, ಅಲ್ಲಿ ಕೆಲಸ ಮಾಡಲು ಎಕ್ಸ್ಪೀರಿಯನ್ಸ್ ಅಂತೂ ಬೇಕೇ ಬೇಕು ಅಂತ ನನ್ನ ಅಪ್ಪನಿಗೆ ಗೊತ್ತಾಗದೆ ಅಪ್ಪನ ಹೆಸರು ಬಳಸದೆ ನನ್ನ ಕೆಲಸಕ್ಕೆ ಅಪ್ಲೈ ಮಾಡಿದೆ. 2 ದಿನದಲ್ಲಿ ನನಗೆ ಕರೆದಿದ್ರು. ಹಾಗೆ ಹೋಗಿದ್ದೆ. ನನ್ನ ಸೆಲೆಕ್ಟ್ ಕೂಡ ಮಾಡಿದರು. ಆದರೆ ಅಪ್ಪ ಕಮ್ಮಿ ಮನೆ ಇರ್ತಾಯಿದ್ರು. ಕೇಳಿದಾಗ ಅಲ್ಲಿ ಇಲ್ಲಿ ಹೋಗಿದೆ ಅಂತ ಸುಳ್ಳು ಹೇಳ್ತಾ ಇದ್ದೆ. ಇಲ್ಲೇ ಒಬ್ಬಳೇ ಇದ್ದು ಬೋರ್ ಆಗ್ತಿದೆ ಅಂತ ಹೇಳ್ತಾ ಇದ್ದೆ. ಅಲ್ಲಿ ಹೊರಗಡೆ ಮೀಟಿಂಗ್ ಹಾಕಿದ್ರು. ನನ್ನ ಫ್ರೆಂಡ್ಗಳ ಜೊತೆ ಸುತ್ತಾಡೋಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳಿ ಹೋಗಿದ್ದೆ. ಅಲ್ಲಿ ಬಾಸ್ ಮಗ ವಿಕ್ರಮ್ ಕೂಡ ನಮ್ಮ ಜೊತೆ ಬಂದಿದ್ದರು. ಹಾಗೆ ಅಲ್ಲಿ ಇರಬೇಕಾದ್ರೆ ನನಗೆ ಅವಿನಾಶ್ ಕಾಲ್ ಬಂತು. ನನಗೆ ಅವ್ನ ಕಾಲ್ ನೋಡಿ ತುಂಬ ಶಾಕ್ ಆಯಿತು. ಅಮ್ಮನಿಗೆ ಏನಾದರೂ ಆಯಿತಾ ಅಂತ. ಅವ್ನು ಹೇಳಿದ್ದನ್ನು ಕೇಳಿ ಶಾಕ್ ಆಯಿತು. ಅವ್ನು ಹೇಳ್ದ, ನೋಡು ಅನಾಮಿಕಾ, ಇಲ್ಲಿ ನಿನ್ನ ಅಮ್ಮನ ಜೊತೆ ತುಂಬ ತಪ್ಪಾಗಿ ನಡೀತಾ ಇದೆ. ನಾನು ಏನು ಹೇಳ್ತಾ ಇದೆಯಾ, ಸರಿಯಾಗಿ ಹೇಳು ಅಂದೆ. ಆಗ ಅನಾಮಿಕಾ, ನಿನ್ನ ಅಮ್ಮನಿಗೆ ಕೊಡ್ತಾ ಇರೋ ಮೆಡಿಸನ್ ತಪ್ಪಾದ ಮೆಡಿಸನ್ ಆಗಿದೆ. ಈ ಮೆಡಿಸನಿಂದ ರೋಗಿ ಸರಿಯಾಗೋದಿಲ್ಲ, ಬದಲಾಗಿ ಅವ್ರು ಇನ್ನೂ ಹೆಚ್ಚಾಗಿ ಹುಚ್ಚರಾಗಿಯೇ ಇರ್ತಾರೆ. ಇದು ಬಾಡಿಗೆ ಹೆಚ್ಚಾದರೆ ಬಾಡಿಯಲ್ಲಿರೋ ಪಾರ್ಟ್ ಕೂಡ ಹಾಳಾಗುತ್ತೆ, ಬೇರೆ ಕಾಯಿಲೆಗಳು ಕೂಡ ಬರ್ಬೋದು. ಈಗಲೇ ಇಲ್ಲಿಂದ ನಿಮ್ಮ ಅಮ್ಮನನ್ನು ಕರ್ಕೊಂಡು ಹೋಗಿಬಿಡು. ನನ್ನ ಹೆಸರು ಇದರಲ್ಲಿ ಬರಬಾರ್ದು, ಯಾಕೆಂದರೆ ಇದು ನನ್ನ ಕೆಲಸದ ಪ್ರಶ್ನೆ ಆಗಿದೆ ಅಂತ ಹೇಳ್ದ. ನಾನು ಹಾಂ ಆಯಿತು, ನಿನ್ನ ಹೆಸರು ಹೇಳೋದಿಲ್ಲ, ಥ್ಯಾಂಕ್ಸ್ ಅಂತ ಹೇಳಿದೆ. ಮತ್ತು ಅರ್ಥ ಆಯಿತು ನನಗೆ ಇದು ವಿಷಯ. ಅದಕ್ಕೆ ನನ್ನ ಅಮ್ಮ ಸರಿಯಾಗ್ತಾನೆ ಇರಲಿಲ್ಲ ಅಂದ್ಕೊಂಡೆ. ಅಲ್ಲಿಂದ ಇಂಡಿಯಾಗೆ ಹೋದ್ವಿ. ನಾನು ಅಂದ್ಕೊಂಡೆ ಈ ವಿಷಯ ಅಪ್ಪನಿಗೆ ಮೊದಲು ತಿಳಿಸ್ಬೇಕು ಅಂತ, ಇಲ್ಲಾಂದ್ರೆ ಅಮ್ಮನ ಪ್ರಾಣ ಅಂತ ಅಂದ್ಕೊಂಡು ಹೋದೆ. ಮನೇಲಿ ಅಪ್ಪ ಎಲ್ಲೂ ಕಾಣಿಸ್ಲಿಲ್ಲ. ಅಕ್ಕನ ರೂಮಲ್ಲಿ ಇದ್ದಾರಾ ಅಂತ ನೋಡಿದೆ. ಅಲ್ಲಿ ನೋಡಿದಾಗ ಅಪ್ಪ ಮತ್ತು ಚಿಕ್ಕಮ್ಮ ಅಕ್ಕನ ಜೊತೆ. ಅಕ್ಕ ಬೇಡ ಬೇಡ ಅಂದರೂ ಬಿಡದೆ ಬಲವಂತವಾಗಿ. ನನಗೆ ಇದು ನೋಡಿ ಏನೋ ಸರಿ ಅನಿಸದೆ ಈ ಮಾತು ಹೇಳದೆ ಮೊದಲೇ ಆಸ್ಪತ್ರೆಗೆ ಹೋಗಿ ಅಲ್ಲಿಯ ಡಾಕ್ಟರ್ಗೆ ಬ್ಲ್ಯಾಕ್ ಮೇಲ್ ಮಾಡಿ ಸತ್ಯ ತಿಳ್ಕೊಂಡೆ. ನನಗೆ ಸತ್ಯ ಗೊತ್ತಾಗಿ ತುಂಬ ಅಂದರೆ ತುಂಬ ನೋವಾಯಿತು. ಅಮ್ಮನನ್ನು ಅಲ್ಲಿಂದ ಕರ್ಕೊಂಡು ಬೇರೆ ಒಳ್ಳೆ ಆಸ್ಪತ್ರೆಗೆ ಶಿಫ್ಟ್ ಮಾಡಿಸ್ದೆ. ಆ ಆಸ್ಪತ್ರೆಯ ಡಾಕ್ಟರ್ಗೆ ನನ್ನ ಅಮ್ಮನನ್ನು ಇಲ್ಲಿಂದ ಕರ್ಕೊಂಡು ಹೋದೆ ಅಂತ ಈ ವಿಷಯನ ಯಾರಿಗೂ ಗೊತ್ತಾಗಬಾರ್ದು, ಗೊತ್ತಾದರೆ ನಿಮ್ಮ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿದ್ದೆ. ನಾನು ಆಫೀಸ್ಗೆ ಜಾಯ್ನ್ ಆದ್ರೇ ಚಿಕ್ಕಪ್ಪ ಮತ್ತು ಅಕ್ಕನ ಜೊತೆ ಹಾಗೆ ಮಾಡಿದ್ದ ಕಾರಣ ಗೊತ್ತಾಗೋದು ಅಂತ ಅಪ್ಪನ ಜೊತೆ ಹಠ ಮಾಡಿದೆ. ಹಾಗೆ ಅಪ್ಪ ಒಪ್ಪಿಕೊಂಡ್ರು. 1-2 ತಿಂಗಳಲ್ಲೇ ಅಮ್ಮ ಸರಿ ಆಗ್ತಾ ಬರ್ತಾಯಿದ್ರು. ಹಳೆದೆಲ್ಲ ಜ್ಞಾಪಕ ಬರ್ತಾಯಿತ್ತು ಅಮ್ಮನಿಗೆ. ಆದರೆ ಅದೇ ದಿನಗಳಲ್ಲಿ ಅಪ್ಪ ಮತ್ತು ಚಿಕ್ಕಪ್ಪ ಹೊರಗಡೆ ಹೋದರು. ನನಗೂ ನೀನು ಆಫೀಸ್ಗೆ ಇವತ್ತು ಹೋಗಬೇಡ, ಮನೆಯಲ್ಲಿ ಚಿಕ್ಕಮ್ಮನಿಗೆ ಹುಷಾರಿಲ್ಲ ಅಂತ ಮನೆಯಲ್ಲೇ ಇರಿಸಿದ್ರು. ನಾನು ಮನೆಯಲ್ಲಿ ಟಿ ವಿ ನೋಡ್ಕೊಂಡು ಕೂತಿದ್ದೆ. ಹಾಗೆ ಚಿಕ್ಕಮ್ಮ ಓಡಿ ಬಂದು, ಬೇಗ ನ್ಯೂಸ್ ಚಾನಲ್ ಹಾಕು ಅಂತ ಗಾಬರಿಯಿಂದ ಹೇಳಿದ್ರು. ನಾನು ಹಾಕ್ದೆ. ನೋಡಿದಾಗ ಅಕ್ಕನನ್ನು ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾಯಿದ್ರು. ಯಾಕೆಂದರೆ ಅಕ್ಕನ ಹತ್ರ ತುಂಬ ಡ್ರಗ್ಸ್ ಸಿಕ್ಕಿತ್ತು ಅಂತ. ಟೆಸ್ಟ್ ಮಾಡಿದಾಗ ಡ್ರಗ್ಸ್ ತಗೊಂಡಿರೋದು ಸಾಬೀತಾಗಿತ್ತು. ಆದರೆ ಅಕ್ಕನನ್ನು ಹೆಲ್ಪ್ ಮಾಡಲು ಯಾರೂ ಇರಲಿಲ್ಲ. ಆಗ ನನಗೆ ಹೊರಗಿನ ವಿಷಯ ಅಷ್ಟು ಗೊತ್ತಾಗ್ತಾ ಇರಲಿಲ್ಲ. ಅಪ್ಪನ ಕಾಲ್ ಕೂಡ ಸಿಗ್ತಾ ಇರಲಿಲ್ಲ. ನಾನು ಅಮ್ಮನ ಹತ್ರ ಹೋದೆ. ಆಗ ಅಮ್ಮನಿಗೆ ಹೇಳಿದೆ. ಆಗ ಅಮ್ಮ ಹೇಳಿದ್ರು, ನನಗೆ ಗೊತ್ತು ಹೀಗೆ ಆಗುತ್ತೆ ಅಂತ. ಆಗ ಅಮ್ಮ, ಏನು ಹೇಳ್ತಾ ಇದ್ದೀಯಾ,
ನನಗೇನು ಅರ್ಥನೇ ಆಗ್ತಾಯಿಲ್ಲ. ಆಗ ಅಮ್ಮ ಹೇಳಿದ್ರು, ನಿಮ್ಮ ಅಪ್ಪ ನನಗೆ ಎರಡನೇ ಗಂಡ. ನನ್ನ ಮದುವೆಯಾಗಿ 2 ವರ್ಷದಲ್ಲಿ ನನ್ನ ಗಂಡ ಸತ್ತೋಗಿದ್ರು. ಮತ್ತು ನನ್ನ ಕೈಯಲ್ಲಿ ಚಿಕ್ಕ ಮಗು. ನನ್ನ ಅಪ್ಪ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿದ್ದರು. ನನ್ನ ಅಪ್ಪ ನಾನು ಹೋದ್ಮೇಲೆ ನನ್ನ ಮಗಳಿಗೆ ಯಾರೂ ಇಲ್ಲ ಅಂತ ಅವ್ರ ಫ್ರೆಂಡ್ ಜೊತೆ ಮಾತಾಡ್ಕೋತಿದ್ರು. ಆಗ ಅವ್ರ ಫ್ರೆಂಡು ನನ್ನ ಮಗನ ಜೊತೆ ಮದುವೆ ಮಾಡಿಸಿ ಅಂತ ಹೇಳಿದರು. ಹಾಗೆ ಅವ್ರ ಜೊತೆ ಮದುವೆ ಆಯಿತು. ಮದುವೆಯಾಗಿ 2 ವರ್ಷ ನನ್ನ ಅಪ್ಪ ಇದ್ದರು, ಮತ್ತೆ ಸತ್ತೋದ್ರು. ಈ 2 ವರ್ಷದಲ್ಲಿ ನಿನ್ನ ಅಪ್ಪನ ಬಿಸ್ನೆಸ್ ತುಂಬ ಲಾಸ್ ಆಗಿಬಿಟ್ಟಿತ್ತು. ಇದರಿಂದ ತುಂಬ ಟೆನ್ಷನಿಂದ ನನ್ನ ಮಾವ ಸೂಸೈಡ್ ಮಾಡಿಕೊಂಡ್ರು. ನನ್ನ ಅಪ್ಪನ ಎಲ್ಲ ಆಸ್ತಿ, ಆಫೀಸ್ ನನ್ನ ಹೆಸರಿಗೆ ಮತ್ತು ನನ್ನ ಮಗಳ ಹೆಸರಲ್ಲಿತ್ತು. ಆದರೆ ಅಪ್ಪ ಸಾಯುವಾಗ ಬರೆದಿದ್ರು, ನನ್ನ ಮಗಳು ಮತ್ತು ಮೊಮ್ಮಗಳು ಸತ್ತರೆ ನನ್ನ ಎಲ್ಲ ಆಸ್ತಿ ಆಶ್ರಮಕ್ಕೆ ಹೋಗುತ್ತೆ ಅಂತ. ಆದರೆ ನಿನ್ನ ಅಪ್ಪ ನನ್ನ ಆಸ್ತಿಗೋಸ್ಕರ ನನ್ನ ಜೊತೆ ಮದುವೆ ಆಗಿದ್ದರು. ಮತ್ತು ಅವರಿಗೆ ನಾನು ನನ್ನ ಮಗಳು ಅಡ್ಡಿ ಬರ್ತಾಯಿದ್ವಿ. ಆ 2 ವರ್ಷದಲ್ಲಿ ನೀನು ಹುಟ್ಟಿದೆ. ನಿನ್ನ ಅಪ್ಪ ನನ್ನ ಸಾಯಿಸಲು ಅಂತ ಆಗಲ್ಲ, ಅದಕ್ಕೆ ನನಗೆ ಇಂಜೆಕ್ಷನ್ ಕೊಟ್ಟು ಹುಚ್ಚಿಯಾಗಿ ವರ್ತನೆ ಮಾಡಿಸಿದ್ರು. ಹುಚ್ಚರ ಆಸ್ಪತ್ರೆಗೆ ಹಾಕಿದ್ರು. ಅವ್ರು ಅಂದ್ಕೊಂಡ ಹಾಗೆ ಆಗಿತ್ತು. ಆದರೆ ಎಲ್ಲ ಪ್ರಾಪರ್ಟಿ ಅವ್ರ ಹೆಸರಿಗೆ ಬಂದಿರಲಿಲ್ಲ. ನನ್ನ ಮಗಳು ಅಡ್ಡಿಯಾಗಿರೋದು ಗೊತ್ತಿರುತ್ತೆ, ಯಾಕೆಂದರೆ ಅವಳಿಗೆ 18 ವರ್ಷ ಆದಮೇಲೆ ಹೇಳಬೇಕು ಅಂತ ಅದರಲ್ಲಿ ಬರೆದಿತ್ತು. ಅದರಲ್ಲಿ ನನಗೆ ಈಗ ಎಲ್ಲ ಅರ್ಥ ಆಯಿತು. ನಾನು ವಿಕ್ರಮ್ ನನ್ನ ಫ್ರೆಂಡ್ ಆಗಿದ್ದ. ಅವನಿಗೆಲ್ಲ ಸತ್ಯ ಹೇಳಿದ್ದೆ. ಅವನಿಗೆ ನಾನು ಒಬ್ಬ ಬಿಸ್ನೆಸ್ ಮ್ಯಾನ್ ಮಗಳು ಅಂತ ಗೊತ್ತಾಗಿದ್ದು ಈಗ ಆಗಿತ್ತು. ನಾನು ಅವನಿಗೆ ಹೆಲ್ಪ್ ಕೇಳಿದೆ. ಹಾಗೆ ಅವನ ಹೆಲ್ಪ್ನಿಂದ ಅಪ್ಪ ಮತ್ತು ಚಿಕ್ಕಪ್ಪ ನನ್ನ ಒಳಗೆ ಹಾಕಿಸಿದೆ. ಇದರಿಂದ ಗೊತ್ತಾಯಿತು ಅಪ್ಪ ಮತ್ತು ಚಿಕ್ಕಮ್ಮ 3 ಜನ ಸೇರಿ ಅಕ್ಕನಿಗೆ ಚಿತ್ರಹಿಂಸೆ ಕೊಡ್ತಾಯಿದ್ರು ಅಂತ. ಅಕ್ಕನಿಗೆ ದಿನೇ ಡ್ರಗ್ಸ್ನ ತುಂಬ ಡೋಸ್ ಇರೋ ಇಂಜೆಕ್ಷನ್ ಕೊಡ್ತಾಯಿದ್ರು ಅಂತ. ಇದರಿಂದ ಅಕ್ಕ ಯಾವಾಗಲೂ ಸೈಲೆಂಟ್ ಮತ್ತು ತನ್ನದೇ ಗುಂಗಲೇ ಇರ್ತಾಯಿದ್ಲು. ಅವತ್ತು ಕೂಡ ಅದೇ ಇಂಜೆಕ್ಷನ್ ಅಕ್ಕನಿಗೆ ಬೇಡ ಅಂದರೂ ಬಲವಂತವಾಗಿ ಕೊಟ್ಟಿದ್ದು. ಹೀಗೆ ಕೊಟ್ಟು ಪೊಲೀಸ್ಗೆ ಪ್ರೂವ್ ಕೂಡ ಮಾಡಿಸ್ಬೇಕಾಗಿತ್ತು. ಟೆಸ್ಟ್ ಮಾಡಿದಾಗ ಅವರು ಡ್ರಗ್ಸ್ ಸಪ್ಲೈಯರ್ ಅಲ್ಲದೆ ಡ್ರಗ್ಸ್ ಎಡಿಕ್ಟ್ ಕೂಡ ಅಂತ ಗೊತ್ತಾಗಬೇಕಾಗಿತ್ತು. ಅವ್ರು ಪ್ಲ್ಯಾನ್ ಮಾಡಿ ಹೊರಗಡೆ ಹೋಗೋ ಥರ ನಾಟಕ ಆಡಿ ಅಕ್ಕನ ಬ್ಯಾಗ್ನಲ್ಲಿ ಡ್ರಗ್ಸ್ ಮಡಗಿಸಿದ್ರು ಮತ್ತು ಅರೆಸ್ಟ್ ಮಾಡಿಸಿದ್ರು. ಅವರಲ್ಲಿ ಇದ್ದಿದ್ರೆ ಅವರನ್ನು ಕರ್ಕೊಂಡು ಹೋಗ್ತಾಯಿದ್ರು. ಅಮ್ಮ ಅಂತೂ ಹುಚ್ಚಿ, ಇನ್ನು ಅಕ್ಕ ಜೈಲಲ್ಲೇ ಇದ್ದಾಳೆ. ಇನ್ನು ನಮ್ಮ ರಸ್ತೆಗೆ ಯಾರೂ ಅಡ್ಡಿ ಬರಲ್ಲ. ಅಕ್ಕ ನನ್ನ ಜೀವನ ಪೂರ್ತಿ ಆ ಜೈಲಲ್ಲೇ ಇರಿಸೋ ಪ್ಲ್ಯಾನ್ ಕೂಡ ಮಾಡಿಸಿದ್ರು. ಹಾಗೆ ಅಲ್ಲೇ ಇದ್ದು ಮೆಲ್ಲಗೆ ಎಲ್ಲ ಆಸ್ತಿ ಅವ್ರ ಹೆಸರಿಗೆ ಮಾಡಿಸ್ಕೋಬೇಕು ಅನ್ನೋದಾಗಿತ್ತು ಅವ್ರ ಆಸೆ. ನಾನು ಅವರ ಸ್ವಂತ ಮಗಳಾಗಿದ್ದರಿಂದ ನನಗೆ ಯಾವುದೇ ತೊಂದರೆ ಕೊಟ್ಟಿರಲಿಲ್ಲ. ಆದರೆ ಯಾವುದೇ ಮಕ್ಕಳು ಅವ್ರ ಅಮ್ಮಂದಿರಿಗೆ ತೊಂದರೆ ಆದಾಗ ಸಹಿಸಲ್ಲ. ಅಪ್ಪ ಅಮ್ಮನನ್ನು ಸರಿಯಾಗಿ ನೋಡ್ಕೊಂಡಿದ್ರೆ ಇವತ್ತು ಅಮ್ಮನೇ ಅಪ್ಪನಿಗೆ ಎಲ್ಲ ಕೊಡ್ತಾಯಿದ್ರು. ಆದರೆ ಅಪ್ಪ ಅವ್ರ ತಮ್ಮನ ಮಾತಿಗೆ ಬಂದು ಹಾಗೆ ಅಪ್ಪ ಮತ್ತು ಚಿಕ್ಕಪ್ಪನಿಗೆ ಜೈಲಿಗೆ ಹಾಕಿದ್ರು. ಅಕ್ಕನನ್ನು ಹೊರಗಡೆ ಬಿಟ್ಟರು. ನಾನು ಅಕ್ಕನನ್ನು ಒಳ್ಳೆ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಮಾಡಿಸ್ದೆ. ಅಮ್ಮ ನನ್ನ ಮನೆಗೆ ನಾರ್ಮಲ್ ಮಾಡಿಸಿ ಕರ್ಕೊಂಡು ಬಂದೆ. ಇದರ ಮಧ್ಯದಲ್ಲಿ ವಿಕ್ರಮ್ ನನ್ನ ಒಳ್ಳೆತನ ನೋಡಿ ನನ್ನ ಪ್ರೀತಿ ಮಾಡ್ತಾಯಿದ್ದ. ಪ್ರಪೋಸ್ ಕೂಡ ಮಾಡಿದ್ದ. ನನಗೆ ಇಂಥ ಒಳ್ಳೆ ಹುಡುಗ ಸಿಗಲ್ಲ ಅಂತ ಬೇಗ ಒಪ್ಕೊಂಡೆ. ಹಾಗೆ ಅವನ ಜೊತೆ ಮದುವೆ ಮಾಡಿಕೊಂಡೆ. ಅಲ್ಲಿ ಅಕ್ಕ ಬಿಸ್ನೆಸ್ ಮಾಡ್ತಾ ಅಮ್ಮನನ್ನು ನೋಡ್ಕೊಂಡಿದ್ದಾಳೆ. ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.